ಇನ್ಸ್ಟೆಂಟ್ ಟೊಮೆಟೊ ದೋಸೆ ಕ್ವಿಕ್ಕಾಗಿ ಒಂದು 5ರಿಂದ 10 ನಿಮಿಷದಲ್ಲೇ ರೆಡಿ ಆಗುವಂಥ ಟೊಮೆಟೊ ದೋಸೆ ಇದು. ಕ್ವಿಕ್ಕಾಗಿ ಮಾಡ್ಕೋಬೋದು. ಯಾವುದೇ ರೀತಿ ಮುಂಚೆನೇ ಪ್ರಿಪೇರ್ ಮಾಡ್ದಿರಾ ಅಂದ್ಕೊಂಡಂಗೆ ಒಂದು 5ರಿಂದ 10 ನಿಮಿಷದಲ್ಲಿ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ, ತುಂಬ ಫ್ಲಫಿಯಾಗಿ, ಸೆಟ್ ದೋಸೆಗಿಂತನೂ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿ ಕೂಡ. ನಾನು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಈಗ ಒಂದು ಮಿಕ್ಸಿ ಜಾರ್ಗೆ 2 ಕಪ್ ಆಗೋಷ್ಟು ಉಪ್ಪಿಟ್ಟು ರವೆನ ತೊಗೋತಾ ಇದ್ದೀನಿ. ನೀವು ಉಪ್ಪಿಟ್ಟು ರವೆನ ಬಳಸ್ಕೋಬೋದು. ಈಗ ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಈಗ ಕಲರ್ಗೋಸ್ಕರ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ 2ರಿಂದ 3ನ ಸೇರಿಸ್ಕೊತಾ ಇದ್ದೀನಿ. ಈಗ ನಾನೊಂದು 1/4 ಕಪ್ ಆಗೋಷ್ಟು ಹಸಿ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆನೂ ಸಹ ಹಾಕೋತಾ ಇದ್ದೀನಿ. 1 ಕಡ್ಡಿ ಆಗೋಷ್ಟು ಕರಿಬೇವನ್ನೂ ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಚಿಕ್ಕದು 2ರಿಂದ 3 ಹುಳಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋದಾದರೆ ರವೆನ ಮತ್ತು ಟೊಮೆಟೊನ ಜಾಸ್ತಿ ಸೇರಿಸ್ಕೋಬೋದು. ಈಗ 1/4 ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ, ಫ್ರೆಶ್ ಆಗಿರೋ ಗಟ್ಟಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು ಚಿಕ್ಕ ಇಂಚಾಗೋಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋ. ಟೊಮೆಟೊಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ನೀರೇನು ಬಳಸ್ತಿರಾನೆ ಇದು ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು, ಎಲ್ಲೂ ತರ್ತರಿಯಾಗಿಲ್ಲ, ಫೈನಾಗಿ ಇದು ದೋಸೆ ಹಿಟ್ಟಿನ ಅದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚಿಟಿಕೆ ಆಗೋಷ್ಟು ಸೋಡಾನೂ ಸಹ ಸೇರಿಸ್ಕೊತಾ ಇದ್ದೀನಿ. ನಾವು ಮೊಸರು ಮತ್ತು ಸೋಡಾ ಎಲ್ಲ ಹಾಕೋದ್ರಿಂದ ಇಮಿಡಿಯೇಟಾಗಿ ಫರ್ಮೆಂಟ್ ಆಗುತ್ತೆ. ಇದನ್ನೇನು ನೀವು 2 ಅವರ್ 1 ಅವರ್ ಅಥವಾ ಓವರ್ನೈಟ್ ಎಲ್ಲ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇನ್ಸ್ಟೆಂಟಾಗಿ ಅಂದ್ಕೊಂಡಿದ್ದ ತಕ್ಷಣವೇ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. ಈಗ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಒಂದು ಚಿಕ್ಕ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ದೋಸೆ ಬ್ಯಾಟರ್ ಈಗ ಸೆಟ್ ದೋಸೆ ಎಲ್ಲ ಯಾವ ಥರ ಮಾಡ್ತೀವಿ ನೋಡಿ, ಆ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ. ಈಗ ನಾನು ಮುಚ್ಚಿ ಒಂದು 5ರಿಂದ 10 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. ನಾವು ರವೆ ಎಲ್ಲ ಹಾಕೋದ್ರಿಂದ ಚೆನ್ನಾಗಿ ಸೆಟ್ ಆಗುತ್ತೆ. 10 ನಿಮಿಷ ಅಥವಾ 5 ನಿಮಿಷ ಆದರೆ ಸಾಕಾಗುತ್ತೆ. ಈಗ ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ದೋಸೆ ಹಿಟ್ಟಿನ ಅಥವಾ ಮಸಾಲೆ ದೋಸೆ ಥರನಾದರೂ ಮಾಡ್ಕೋಬೋದು ಅಥವಾ ಸೆಟ್ ದೋಸೆ ಆದರೂ ಮಾಡ್ಕೋಬೋದು. ಈಗ ತವನ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ನಾನು ಮುಂಚೆನೇ ಹೇಳಿರೋ ಥರ ನೀವು ಯಾವ ಥರನಾದರೂ ಮಾಡ್ಕೋಬೋದು. ನಾನಿಲ್ಲಿ ಸೆಟ್ ದೋಸೆ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಎಷ್ಟು ಚಿಕ್ಕದು ಅಥವಾ ದೊಡ್ಡದಾದರೂ ಮಾಡ್ಕೋಬೋದು. ಮೇಲಿಂದ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದಾದ್ರೂ ಮೇಲಿಂದ ಹಾಕ್ಕೋಬೋದು. ನೋಡ್ಬೋದು ಸೆಟ್ ದೋಸೆ ಎಷ್ಟು ಫ್ಲಫಿಯಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದೇ ಸೈಡ್ ಆದರೂ ಬೇಯಿಸ್ಕೋಬೋದು ಅಥವಾ 2 ಸೈಡ್ ಆದರೂ ಬೇಯಿಸ್ಕೊಂಡ್ರೆ ತುಂಬ ಸಿಂಪಲ್ಲಾಗಿ ಆ್ಯಂಡ್ ಸಖತ್ ಟೇಸ್ಟಿಯಾಗಿ ಇನ್ಸ್ಟೆಂಟ್ ಟೊಮೆಟೊ ಸೆಟ್ ದೋಸೆ ರೆಡಿ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು.